ಸುಮಾರು 12 ಕಾಮಗಾರಿಗಳನ್ನು ನಾವು ಇವತ್ತು ಈ ಸೋಮೇಶ್ವರ ದೇವಾಲಯದ ದ್ವಾರ ಭಾಗ ಏನಿದೆ ಅದನ್ನು ಮುಖ್ಯ ದ್ವಾರ ಭಾಗ ಅಲ್ಲ, ಇದನ್ನು ಒಟ್ಟು ಅಭಿವೃದ್ಧಿ ಮಾಡೋದಕ್ಕೆ, ಮರುಸ್ಥಾಪನೆ ಮಾಡೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು ದೇವಾಲಯದ ಸುತ್ತಲೂ ಇರ್ತಕ್ಕಂಥ ಗಿಡ ಮರಗಳನ್ನು ಸ್ವಚ್ಛಗೊಳಿಸುವುದನ್ನು ಮೊದಲು ಮಾಡಿಕೊಂಡು, ದೇವಾಲಯದ ಮೇಲ್ಭಾಗದಲ್ಲಿ ಜಲ ನಿರೋಧಕ ಹೊದಿಕೆ ಶೀತಲವಾಗಿರುವುದರಿಂದ ಇದನ್ನು ತೆಗೆದು ಮತ್ತು ಹೊಸದು ಮಾಡ್ತಿದ್ವು. ದೇವಾಲಯದ ಉತ್ತರ ದಿಕ್ಕಿನ ದ್ವಾರ ಭಾಗದ ಕಲ್ಲುಗಳು, ಪ್ಯಾರಾಪೆಟ್, ಸೀಲಿಂಗ್, ವೀನಪಿಲರ್, ಕ್ಯಾಪಿಟಲ್ ಫ್ಲೋರಿಂಗ್ ಕಲ್ಲುಗಳನ್ನು ನಂಬರಿಂಗ್ ಮಾಡಿ ಬಿಚ್ಚುವುದು, ಆಮೇಲೆ ಜೋಡಿಸೋದು. ದ್ವಾರ ಬಾಗಿಲ ಕಾಣೆಯಾಗಿರುವ ಕಲ್ಲುಗಳು, ಪ್ಯಾರಾಪೆಟ್, ಸೀಲಿಂಗ್, ವೀನರ್, ಪಿಲ್ಲರ್, ಕ್ಯಾಪಿಟಲ್ ಫ್ಲೋರಿಂಗ್ ಅಧಿಷ್ಠಾನ ಸರಬರಾಜು ಮಾಡೋದು. ಸರಬರಾಜು ಮಾಡಿದ ಕಲ್ಲುಗಳನ್ನು ಪುರಾಣ ರೀತಿಯಲ್ಲಿ ಹೊಂದುವ ಹಾಗೆ ನಯಗೊಳಿಸೋದು. ದ್ವಾರ ಬಾಗಿಲ ಭಾಗದಲ್ಲಿ ಪಾಯದ ಕೆಲಸ ಪೂರ್ಣವಾಗಿ ಮಾಡೋದು. ನಯಗೊಳಿಸಿರ್ತಕ್ಕಂಥ ಕಲ್ಲುಗಳನ್ನು ಹಾಗೂ ಬಿಚ್ಚಿದ ಕಲ್ಲುಗಳನ್ನು ಮರುಜೋಡಿಸೋದು. ದ್ವಾರ ಬಾಗಿಲ ಸುತ್ತಲೂ ಪೇವಿಂಗ್ ಕೆಲಸ ಮಾಡಿಸೋದು. ಸೋಮೇಶ್ವರ ದೇವಾಲಯದ ಮೇಲ್ಭಾಗದಲ್ಲಿ ಹಾಗೂ ದ್ವಾರ ಬಾಗಿಲ ಮೇಲ್ಭಾಗದಲ್ಲಿ ಹೊಸದಾಗಿ ಜಲ ನಿರೋಧಕ ಹೊದಿಕೆಯನ್ನು ಮಾಡೋದು. ದೇವಾಲಯದ ಮುಂಭಾಗದಲ್ಲಿ ನಾಮಫಲಕ, ಇತಿಹಾಸ ಫಲಕ ಹಾಗೂ ಸೂಚನಾ ಫಲಕಗಳನ್ನು ಅಳವಡಿಸುವುದು. ಕಾಮಗಾರಿ ಪೂರ್ವದಲ್ಲಿ ನಡೆಯುವ ಸಮಯದಲ್ಲಿ ಹಾಗೂ ಕಾಮಗಾರಿ ಪೂರ್ಣಗೊಂಡ ನಂತರ ಹೈ ರೆಸಲ್ಯೂಷನ್ ಚಿತ್ರೀಕರಣ ಮಾಡಿ ಹಾಗೂ ವಿಡಿಯೋಗ್ರಫಿ ಸಂಪೂರ್ಣವಾಗಿ ಮಾಡಿಸುವುದು. ಕಾಮಗಾರಿಯಲ್ಲಿ ಮಾಡಲೇಬೇಕಾಗಿ ಬರುವಂಥ ಕೆಲಸಗಳನ್ನು ನಿರ್ವಹಿಸುವುದು. ಈ 12 ಕೆಲಸಗಳನ್ನು ನಾವು ಮಾಡಲೇಬೇಕಾದದ್ದು 2,40,00,000 ರೂಪಾಯಿಯ 2,40,00,000 ರೂಪಾಯಿಗಳ ಅನುದಾನವನ್ನು ಸರ್ಕಾರ ಮಂಜೂರಿ ಮಾಡಿದೆ. ಅದಕ್ಕಾಗಿ ಟೆಂಡರ್ ಕರೆದಿದೆ. ಸುದಯದಿಂದ ಈ ಸೋಮೇಶ್ವರನ ಭಕ್ತರು ಇರಬೇಕು. ಅವರು ಸಿದ್ದು ಪಾಟೀಲ್, ಸಿದ್ದು ಹಿರೇಮಠ, ಸಿದ್ದು ಹಿರೇಮಠ, ಸಿದ್ದು ಹಿರೇಮಠ. ಹಾಂ, ನಾನು ತಗೊಂಬರ ನಿಮ್ಮ